ಬಿಡುಗಡೆಯಾಗಿ 11ನೇ ದಿನ ಮುಂದುವರೆದ ಮ್ಯಾಕ್ಸ್ ಮ್ಯಾಜಿಕ್. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನಲ್. ನೀವು ಅದರ ಫಸ್ಟ್ ಟೈಮ್ ನಮ್ಮ ಚಾನಲ್ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಮ್ಯಾಕ್ಸ್ 11ನೇ ದಿನದ ಕಲೆಕ್ಷನ್ ಎಷ್ಟು ನೋಡೋಣ ಬನ್ನಿ. ವೀಕ್ಷಕರೇ, ಕ್ರಿಸ್ಮಸ್ ಸಂದರ್ಭದಲ್ಲಿ ಬಿಡುಗಡೆಯಾದ ಮ್ಯಾಕ್ಸ್ ಕಲೆಕ್ಷನ್ ಎರಡನೇ ವಾರವೂ ಜೋರಾಗಿದೆ. ವಾರದ ದಿನಗಳಲ್ಲಿ ಕೊಂಚ ಕಲೆಕ್ಷನ್ ಕಮ್ಮಿ ಆಗಿದ್ದರೂ ವೀಕೆಂಡ್ ನಲ್ಲಿ ಭರ್ಜರಿ ಕಲೆಕ್ಷನ್ ಮಾಡಿದೆ. ಬೇರೆ ಯಾವುದೇ ಹೊಸ ಸಿನಿಮಾ ಬಾರದ ಕಾರಣ ಕಿಚ್ಚನ ಆರ್ಭಟ ಮುಂದುವರೆದಿದೆ. ಇನ್ನು ಸಂಕ್ರಾಂತಿ ಸಂದರ್ಭದಲ್ಲಿ ಕನ್ನಡದ 2 ಸಿನಿಮಾಗಳು ಬಿಡುಗಡೆ ಆಗುತ್ತಿದೆ. ಸಂಜು ವೆಡ್ಸ್ ಗೀತಾ 2 ಹಾಗೂ ಜೂಮಂತ ಸಿನಿಮಾಗಳು ಈ ಶುಕ್ರವಾರ ತೆರೆಗೆ ಬರಲಿದೆ. ಆದರೂ ಮ್ಯಾಕ್ಸ್ ಚಿತ್ರ 3ನೇ ವಾರವೂ ಭರ್ಜರಿ ಪ್ರದರ್ಶನ ಕಾಣುವ ಸುಳಿವು ಸಿಗುತ್ತಿದೆ. ಈಗಾಗಲೇ 11 ದಿನ ಪೂರೈಸಿ 2ನೇ ಭಾನುವಾರಕ್ಕೆ ಸಿನಿಮಾ ಕಾಲಿಟ್ಟಿದೆ. ಮ್ಯಾಕ್ಸ್ ಮ್ಯಾಕ್ಸಿಮಮ್ ಮನರಂಜನೆಗೆ ಪ್ರೇಕ್ಷಕರು ಮನಸೋತಿದ್ದಾರೆ. ವೀಕ್ಷಕರೇ, ಮ್ಯಾಕ್ಸ್ ಸಿನಿಮಾ ಭರ್ಜರಿ ಕಲೆಕ್ಷನ್ ಮಾಡುತ್ತಿದೆ. ಚಿತ್ರದ ಗೆಲುವು ಚಿತ್ರತಂಡಕ್ಕೆ ಖುಷಿ ತಂದಿದೆ. ವಿತರಕರು ಈಗಾಗಲೇ ಲಾಭ ನೋಡಲು ಆರಂಭಿಸಿದ್ದಾರೆ. ಸಿನಿಮಾ ಶೀಘ್ರದಲ್ಲಿ 50 ಕೋಟಿ ರೂಪಾಯಿ ಗ್ರಾಸ್ ಕಲೆಕ್ಷನ್ ಕ್ಲಬ್ ಸೇರುತ್ತದೆ ಎನ್ನುವ ನಿರೀಕ್ಷೆಯಲ್ಲಿದೆ. ಸುದೀಪ್ ಸಿನಿಮಾ ಪ್ರಚಾರ ಮುಂದುವರಿಸಿದ್ದಾರೆ. ಸಕ್ಸಸ್ ಸಂದರ್ಭದಲ್ಲಿ ಸಂದರ್ಶನಗಳಲ್ಲಿ ಮಾತನಾಡಿದ್ದಾರೆ. ಇನ್ನು ಈ ಸಿನಿಮಾ ಕನ್ನಡ ಮಾತ್ರವಲ್ಲದೆ ಬೇರೆ ಭಾಷೆಗೂ ಮ್ಯಾಕ್ಸ್ ಸಿನಿಮಾ ಡಬ್ ಆಗಿ ರಿಲೀಸ್ ಆಗಿತ್ತು. ಆದರೆ ತಮಿಳು, ತೆಲುಗಿನಲ್ಲಿ ದರ್ಬಾರ್ ಕೊಂಚ ತಗ್ಗಿದೆ. ಆದರೂ ಚೆನ್ನೈನಲ್ಲಿ ವೀಕೆಂಡ್ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ವೀಕ್ಷಕರೇ, ಶುಕ್ರವಾರಕ್ಕೆ ಹೋಲಿಸಿದರೆ ಶನಿವಾರ ಮ್ಯಾಕ್ಸ್ ಕಲೆಕ್ಷನ್ ಡಬಲ್ ಆಗಿದೆ. ಸನ್ಸಿಕಮ್ ವರದಿ ಪ್ರಕಾರ ಮ್ಯಾಕ್ಸ್ 11ನೇ ದಿನದ ನೆಟ್ ಕಲೆಕ್ಷನ್ 40 ಕೋಟಿ ರೂಪಾಯಿ ದಾಟಿದೆ. ಶುಕ್ರವಾರ 1 ಕೋಟಿ ಗಳಿಸಿದ ಸಿನಿಮಾ ಶನಿವಾರ ಅಂದಾಜು 2 ಕೋಟಿ ರೂಪಾಯಿ ಬಾಚಿರುವ ಲೆಕ್ಕಾಚಾರ ಇದೆ. ಒಟ್ಟು 40 ಕೋಟಿ 95 ಲಕ್ಷ ರೂಪಾಯಿ ಕಲೆಕ್ಷನ್ ಮಾಡಿರುವುದಾಗಿ ಹೇಳಲಾಗುತ್ತಿದೆ. ಇನ್ನು ಭಾನುವಾರ ಸಹಜವಾಗಿ ರಜೆ ಇರುವುದರಿಂದ ದೊಡ್ಡ ಮಟ್ಟದ ಕಲೆಕ್ಷನ್ ನಿರೀಕ್ಷೆ ಮಾಡಲಾಗುತ್ತಿದೆ. ಇನ್ನು ಬರೀ ಬುಕ್ ಮೈ ಶೋನಲ್ಲಿ 7 ಲಕ್ಷಕ್ಕೂ ಅಧಿಕ ಟಿಕೆಟ್ ಬುಕ್ ಆಗಿ ಮ್ಯಾಕ್ಸ್ ದಾಖಲೆ ಬರೆದಿದೆ. ಸುದೀಪ್ ಕೆರಿಯರ್ನಲ್ಲಿ ಇದು ದೊಡ್ಡ ಹಿಟ್ ಎಂದು ಬಣ್ಣಿಸಲಾಗುತ್ತಿದೆ. ಅದು ಕೂಡ ಕೇವಲ 11 ದಿನಕ್ಕೆ ಎನ್ನುವುದು ವಿಶೇಷ. ವಿಕ್ರಾಂತ್ ರೋಣ ಚೆನ್ನಾಗಿ ಕಲೆಕ್ಷನ್ ಮಾಡಿದ್ದರೂ ಆ ಚಿತ್ರ ಬಜೆಟ್ ಹೆಚ್ಚಾಗಿತ್ತು. ಮ್ಯಾಕ್ಸ್ ಚಿತ್ರದ 11 ದಿನಗಳ ಗ್ರಾಸ್ ಕಲೆಕ್ಷನ್ 43 ಕೋಟಿ ದಾಟಿದೆ ಎಂದು ಬಾಕ್ಸ್ ಆಫೀಸ್ ಪಂಡಿತರು ಲೆಕ್ಕ ಹಾಕುತ್ತಿದ್ದಾರೆ. ಸ್ಯಾಟಲೈಟ್ ಒಳ್ಳೆ ಮೊತ್ತಕ್ಕೆ ಬಿಕಾರಿಯಾಗಿದೆ. ಡಿಜಿಟಲ್ ರೈಟ್ಸ್ ಯಾರಿಗೆ ಸಿಕ್ಕಿದೆ ಎನ್ನುವ ಬಗ್ಗೆ ಇನ್ನೂ ಸ್ಪಷ್ಟ ಮಾಹಿತಿ ಇಲ್ಲ. ಮ್ಯಾಕ್ಸ್ ಚಿತ್ರದ ಆಡಿಯೋ ರೈಟ್ಸ್ ಕೂಡ ಒಳ್ಳೆ ಮೊತ್ತಕ್ಕೆ ಮಾರಾಟವಾಗಿತ್ತು. ವೀಕ್ಷಕರೇ, ಮ್ಯಾಕ್ಸ್ ಭರ್ಜರಿ ಸಕ್ಸಸ್ ಸಹಜವಾಗಿಯೇ ಸುದೀಪ್ ಮಾರ್ಕೆಟ್ ವ್ಯಾಲ್ಯೂ ಹೆಚ್ಚಿಸಿದೆ. ಮುಂದೆ ಯಾವ ಸಿನಿಮಾ ಮಾಡುತ್ತಾರೆ ಎನ್ನುವ ಕುತೂಹಲ ಮೂಡುವಂತಾಗಿದೆ. ಅನೂಪ್ ಭಂಡಾರಿ ನಿರ್ದೇಶನದ ದಿಲ್ ರಂಗ್ ಭಾಷಾ ಸಿನಿಮಾ ಶೀಘ್ರದಲ್ಲೇ ಸೆಟ್ಟೇರುವ ಸುಳಿವು ಸಿಕ್ಕಾಗಿದೆ. ಚರಣ್ ಜೊತೆ ಒಂದು ಸಿನಿಮಾ ಬರಬೇಕಾಗಿದೆ. ಬಳಿಕ ಸ್ವಂತ ಸುದೀಪ್ ನಿರ್ದೇಶಿಸಿ ನಟಿಸುವ ಸಿನಿಮಾ ಕೂಡ ಲಿಸ್ಟ್ನಲ್ಲಿದೆ. ಮುಂದೆ ಹೆಚ್ಚು ಸಿನಿಮಾ ಮಾಡುವುದಾಗಿ ಕಿಚ್ಚ ಭರವಸೆ ನೀಡಿದ್ದಾರೆ. ವೀಕ್ಷಕರು, ಇವತ್ತಿನ ವಿಡಿಯೋ ಮ್ಯಾಕ್ಸ್ 11ನೇ ದಿನದ ಕಲೆಕ್ಷನ್ ರಿಪೋರ್ಟ್ ಆಗಿತ್ತು. ಇವತ್ತಿನ ವಿಡಿಯೋ ಇಷ್ಟ ಆಗಿ ದಯವಿಟ್ಟು ಲೈಕ್ ಮಾಡಿ ಮತ್ತು ಹೆಚ್ಚು ಜನರಿಗೆ ಶೇರ್ ಮಾಡಿ. ಮತ್ತು ವಿಡಿಯೋ ಬಗ್ಗೆ ಅನಿಸ್ತು ತಪ್ಪದೇ ತೆಗೆದ ಕಮೆಂಟ್ ಮಾಡಿ. ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.